ಗಮನಿಸ್ತಾ ಇದ್ದೀರಿ ಮೇಲ್ ಒಂದನ್ನ ಕಳಿಸಲಾಗಿರೋದು large explosions on bus, train, taxis, temples, hotel, public areas throughout Karnataka. $2.5 ಮಿಲಿಯನ್ ಅನ್ನ ಕೊಡದೆ ಹೋದ್ರೆ ಸಾರ್ವಜನಿಕರು ಅತಿ ಹೆಚ್ಚಾಗಿ ಸಂಚಾರ ಮಾಡುವಂತಹ ಜಾಗಗಳನ್ನೇ ಗುರಿಯಾಗಿಸಿಕೊಂಡು ಸ್ಫೋಟವನ್ನ ಮಾಡಲಾಗುತ್ತೆ ಅನ್ನೋ ಬೆದರಿಕೆಯ ಇಮೇಲ್ ಅನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ರೀತಿಯಾಗಿ ಇಮೇಲ್ ಕಳಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಹೌದು, ನನಗೆ ಮೇಲ್ ಬಂದಿರೋದು ನಿಜ, ನೀವು ಕೇಳ್ತಿದ್ದೀರಿ ಅಂದರೆ ಮಾಧ್ಯಮದವ್ರು ಪ್ರಶ್ನೆ ಮಾಡ್ತಿದ್ದೀರಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಲ್ಲದೆ ಹೋದರೆ ನಾವು ಇದನ್ನು ಬಹಿರಂಗ ಪಡಿಸ್ತಾ ಇರಲಿಲ್ಲ. ಪೊಲೀಸರ ಗಮನಕ್ಕೆ ತರಲಾಗಿದೆ, ಪೊಲೀಸರು ತನಿಖೆ ಕೂಡ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ಮಾತು. ಈ ಬೆದರಿಕೆಯ ಮೇಲ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ನಮಗೆ ಮೇಲಲ್ಲಿ ಬಂದಿದೆ, CMಗೂ ಮೇಲಲ್ಲಿ ಬಂದಿದೆ. ಐ ಥಿಂಕ್ ನನ್ನ ಫೋನಲ್ಲಿ ಇದೆ, ಅದೆಲ್ಲ ಇಲ್ಲಿ ಫೋನ್ ಬಂದಿದೆ. ಅದೇನೋ ದುಡ್ಡು ಕೊಡ್ಬೇಕು, ಹೆಸರು ಹಾಕ್ಬಿಟ್ಟೆಲ್ಲ ಮೇಲೆಲ್ಲ ಕಳಿಸಿದ್ದಾರೆ. ನಾವು ಅದನ್ನು ನಮ್ಮ ಪೊಲೀಸ್ ಕಮಿಷನರ್ಗೆ ಕಳಿಸ್ಕೊಟ್ಟಿದ್ದೀವಿ. ಅವರು ಏನೋ ಹಾಕಿದ್ದಾರೆ, ಅದೆಲ್ಲ ಮೇಲೆಲ್ಲ ಹಾಕಿದ್ದಾರೆ. ನಾನು ಪೊಲೀಸ್ ನಿನ್ನೆ ಎಲ್ಲ ಮೊನ್ನೆ ಬಂತು, ಆದ್ಮೇಲೆ ಬಂತು. ನಾವು ಅದನ್ನ ನಮ್ಮ ಪೊಲೀಸ್ ಕಮಿಷನರ್ಗೆ ಕಾನ್ಫಿಡೆನ್ಷಿಯಲ್ ಕಳಿಸ್ಕೊಟ್ಟು, ನೀವು ಕೇಳ್ತಾ ಇದ್ದೀನಿ, ನಾ ಹೇಳ್ತಾನೆ ಇರ್ತಿಲ್ಲ. ನಮಗೆ ಮೇಲಲ್ಲಿ ಬಂದಿದೆ, CMಗೂ ಮೇಲಲ್ಲಿ ಬಂದಿದೆ. ಐ ಥಿಂಕ್ ನನ್ನ ಫೋನಲ್ಲಿ ಇದೆ, ಅದೆಲ್ಲ ಇಲ್ಲಿ ಫೋನ್ ಬಂದಿದೆ. ಅದೇನೋ ದುಡ್ಡು ಕೊಡ್ಬೇಕು, ಹೆಸರು ಹಾಕ್ಬಿಟ್ಟೆಲ್ಲ ಮೇಲೆಲ್ಲ ಕಳಿಸಿದ್ದಾರೆ. ನಾವು ಅದನ್ನು ನಮ್ಮ ಪೊಲೀಸ್ ಕಮಿಷನರ್ಗೆ ಕಳಿಸ್ಕೊಟ್ಟಿದ್ದೀವಿ. ಅವರು ಏನೋ ಹಾಕಿದ್ದಾರೆ, ಅದೆಲ್ಲ ಮೇಲೆಲ್ಲ ಹಾಕಿದ್ದಾರೆ. ನಾನು ಪೊಲೀಸ್ ಇವಾಗ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರು ಹೀಗೆ ಅನೇಕರಿಗೆ ಮೇಲ್ ಕಳಿಸಲಾಗಿರೋದು ಬೆದರಿಕೆ ಒಡ್ಡಿ ಈಗ ತನಿಖೆ ನಡೆಸ್ತಿದ್ದಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ. ತನಿಖೆ ಯಾವ ಹಂತದಲ್ಲಿದೆ, ಏನಾದರೂ ಪತ್ತೆ ಆಗಿದೆಯಾ, ಯಾರು ಕಳಿಸಿದ್ದಾರೆ ಮೇಲು, ಏನು ಉದ್ದೇಶ ಇವ್ರದ್ದು ಅನ್ನೋದ್ರ ಬಗ್ಗೆ? ಸ್ಮಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಮ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಶುರು ಮಾಡಿದ್ದಾರೆ. ಎಲ್ಲೊಂದು ಕಡೆ ಈ ಹಿಂದೆ ಒಂದಷ್ಟು ಪ್ರಕರಣಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ಸಾಕಷ್ಟು ಇದೇ ರೀತಿಯಾದಂಥ ಮೇಲ್ಗಳ ಮೂಲಕ ಬಾಂಬ್ ಬೆದರಿಕೆಯನ್ನು ಹಾಕಿದ್ರು. ಜೊತೆಗೆ ಈ ಒಂದು ಪ್ರಕರಣ ಕೂಡ ಅದೇ ಒಂದು ಲಿಸ್ಟಿಗೆ ಸೇರುತ್ತೆ. ಆದರೆ ಈ ಒಂದು ಪ್ರಕರಣ ಇಲ್ಲಿ ವಿಶೇಷತೆ ಅನಿಸ್ಕೊಳ್ಳುತ್ತೆ. ಯಾಕಂದರೆ ಆ ಒಂದು ವ್ಯಕ್ತಿ ಯಾವ ರೀತಿ ಹೈ ನಾಲೆಜ್ ಇರುವಂಥ ವ್ಯಕ್ತಿ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಆತ ಬಳಸಿರುವಂಥ ಲ್ಯಾಂಗ್ವೇಜ್ ಆ ರೀತಿ ಪರ್ಫೆಕ್ಟ್ ಇಂಗ್ಲೀಷನ್ನು ಬಳಸಿದ್ದಾನೆ. ಜೊತೆಗೆ ಎಲ್ಲ ಮೇಲ್ ಐಡಿಗಳನ್ನು ಕೂಡ CM ಆಗಿರ್ಬೋದು, DCM ಮತ್ತು ಪೊಲೀಸ್ ಕಮಿಷನರ್ಗಳಿಗೇನು ಈತ ಟ್ಯಾಗ್ ಮಾಡಿ, ಅಂದರೆ ಅವರ ಮೇಲ್ ಐಡಿಗಳಿಗೆ ಕಳಿಸಿದ್ದಾನೆ. ಎಲ್ಲವನ್ನೂ ಕೂಡ ಈತ ಎಲ್ಲೊಂದು ಕಡೆ ನಾಲೆಜ್ ಇರುವಂಥ ವ್ಯಕ್ತಿ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಜೊತೆಗೆ ಶಾಹಿದ್ ಖಾನ್ ಅಂತ ಹೆಸರಿನಲ್ಲಿರುವಂಥ ಈ ಒಂದು ಮೇಲ್ ಐಡಿ ಈಗ ಸದ್ಯಕ್ಕೆ ಪೊಲೀಸರ ನಿದ್ದೆಗಳಿಸಿದೆ. ಅದರಲ್ಲೂ ಕೂಡ ಇತ್ತೀಚಿನ ಡೆವಲಪ್ಮೆಂಟ್ಗಳನ್ನು ನಾವು ಗಮನಿಸ್ಬೋದು. ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧದಲ್ಲಿ ಕೂಗ್ತಾರೆ. ಅದಾದಮೇಲೆ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಮೂರು ದಿನದ ಗ್ಯಾಪ್ಗಳಲ್ಲಿ ಈ ಒಂದು ಘಟನೆ ನಡೆದಿರೋದು. ಎಲ್ಲೊಂದು ಕಡೆ ಪೊಲೀಸರಿಗೆ ಬ್ಯಾಕ್ ಟು ಬ್ಯಾಕ್ ಚಾಲೆಂಜ್ಗಳನ್ನು ಹಾಕ್ತಿದ್ದಾರೆ. ಎಲ್ಲೊಂದು ಕಡೆ ಏನೋ ಒಂದು ಮೆಸೇಜ್ ಬರ್ತಿದೆ ಪೊಲೀಸರಿಗೆ, ಏನು ಆಗ್ತಿದೆ ಅನ್ನೋವಂಥದ್ದು ಕೂಡ ಪೊಲೀಸರಿಗೆ ತಲೆ ಕೆಟ್ಟಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರ ಒಂದು ಚಾಲೆಂಜ್ ಮಾಡಿರುವಂಥ ರೀತಿಲಿದೆ ಈ ಒಂದು ಮೇಲ್. CM DCM ಎಲ್ಲರಿಗೂ ಕೂಡ, ಗೃಹ ಸಚಿವರಿಗೂ ಕೂಡ ಯಾರು ಏನು ಮಾಡೋದಿಲ್ವಾ ಅನ್ನುವಂಥ ಒಂದು ಚಾಲೆಂಜ್ ರೀತಿಯಲ್ಲಿ ಆತ ಮೇಲ್ ಮಾಡಿಕೊಂಡು ಈ ಒಂದು ಬೆದರಿಕೆಯನ್ನು ಹಾಕಿದ್ದಾನೆ. ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಬಸ್ ನಿಲ್ದಾಣ ಆಗಿರ್ಬೋದು, ರೈಲ್ವೆ ನಿಲ್ದಾಣ ಆಗಿರ್ಬೋದು, ಈ ಒಂದು ಸ್ಥಳಗಳಲ್ಲೂ ಕೂಡ ರಾಮೇಶ್ವರಂ ಕೆಫೆಯಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿ ನಾನು ಬಾಂಬ್ ಬ್ಲಾಸ್ಟ್ ಮಾಡ್ತೇನೆ, 2.5 ಬಿಲಿಯನ್ ನಾನು ಹಣವನ್ನು ಕೊಟ್ಟಿಲ್ಲ ಅಂತೇಳಿ ಅಂತಂದರೆ ಈ ರೀತಿಯಾದಂಥ ಸ್ಫೋಟವನ್ನು ಮಾಡ್ತೇನೆ ಅಂತೇಳಿ ಏಕಾಏಕಿ ಡೈರೆಕ್ಟಾಗಿ ಚಾಲೆಂಜ್ ಹಾಕಿದ್ದಾನೆ. ಇದು ಎಲ್ಲೊಂದು ಕಡೆ ಓಪನ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಕೂಡ ಟ್ಯಾಗ್ ಮಾಡಿರೋದ್ರಿಂದ ಈ ಒಂದು ಪ್ರಕರಣವನ್ನು ಪೊಲೀಸರು ಕೂಡ, ಬೆಂಗಳೂರು ಸಿಟಿ ಪೊಲೀಸರು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರು ಟೆಕ್ನಾಲಜಿಯನ್ನು ಬಳಸಿ ಆ ಒಂದು ಮೇಲನ್ನು ಕ್ರ್ಯಾಕ್ ಮಾಡುವ ಹಂತದಲ್ಲಿದ್ದಾರೆ. ಆ ಒಂದು ಮೇಲ್ ಟ್ರ್ಯಾಕ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ.